ಬೆಳಗ್ಗೆ 3 ಗಂಟೆಗೆ ಎದ್ದುಬಿಟ್ಟು ಬಳ್ಳಾರಿಯಿಂದ ನಾವು ಬೆಂಗಳೂರಿಗೆ ಈ ಪ್ಲೇಸ್ಗೆ ಯಾಕೆ ಬಂದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟಲ್ಲಿ ಮತ್ತು ಯಾವ ಪಾರ್ಕ್ಗಳಿಗೆ ಹೋಗಿದ್ವಿ, ಹಾಗೆ ಅಪ್ಪು ಸ್ಮಾರಕಕ್ಕೆ ಹೋಗಬೇಕಂತ ತುಂಬ ಆಸೆ ಇತ್ತು. ಸೊ ಅಲ್ಲೂ ಕೂಡ ಒಂದ್ಸರಿ ಹೋಗಿ ಬಂದ್ವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, 3 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮುಗಿಸಿ ಹಾಗೆ ಸ್ವಲ್ಪ ಟೀ ಮಾಡಿಕೊಂಡು ಟೀ ಕುಡಿಯೋಷ್ಟೊತ್ತಿಗೆ 4 ಗಂಟೆ ಆಗಕ್ಕೆ ಬಂದಿತ್ತು. ಸೊ ಶನಿವಾರ ಆಗಿರೋದ್ರಿಂದ ದೇವರಿಗೆ ಪೂಜೆ ಮಾಡದೆ ಹೋಗೋಕ್ಕೆ ಮನಸ್ಸಾಗಲ್ಲ. ಸೊ ಹಾಗಾಗಿ ದೇವರಿಗೆ ಪೂಜೆಯನ್ನು ಮಾಡಿಬಿಟ್ಟು ಟೀ ಮಾಡ್ಕೊಂಡ್ಬಿಟ್ಟು ಟೀ ಕುಡಿದು ಹಾಗೆ ಅಮ್ಮ ಮನೇಲಿ ಇರ್ತಾಯಿದ್ರು. ಸೊ ನಮ್ಮ ಡ್ಯೂಟಿ ನಾವೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. 4 ಗಂಟೆಗೆ ನಾವು ಬಳ್ಳಾರಿಯನ್ನು ಬಿಟ್ಟಾಯಿತು. ಸೊ ನೋಡಿ, ನಮ್ಮ ಪುಟಾಣಿ ಇವನನ್ನು ಕರ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಹಾಯ್ ಹೇಳ್ತಾ ಇದ್ದಾನೆ ನಮ್ಮ ಗುಂಡು. ಹಾಗೆ ಬೆಂಗಳೂರಿಗೆ ಯಾಕೆ ಹೋಗಿದ್ವಿ, ಯಾವೆಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ಬಂದ್ವಿ ಅಂತ ಈ ವಿಡಿಯೋಲಿ ಫುಲ್ ಡೀಟೇಲ್ ನಿಮಗೆ ಕೊಡ್ತೇವೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋಗೆ ಒಂದು ಕಮೆಂಟನ್ನು ಮಾಡಿ. ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಫ್ರೀ ಅಂತ ಹೇಳಿದ್ದಾರೆ. ಹಾಗೆಯೇ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಬಳ್ಳಾರಿಯಿಂದ ನಮಗೆ ಇಲ್ಲಿ ರೆಫರ್ ಮಾಡಿದರು ಹಾಸ್ಪಿಟ್ಲಿಂದ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೊರಗಡೆ ಎಲ್ಲ ಗ್ರೌಂಡ್ ಸಿಸ್ಟಮ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿನ ವರ್ಕರ್ಸ್ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ತುಂಬಾ ಕೇರ್ ತಗೋತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋ ಥರ ಟ್ರೀಟ್ ಮಾಡಲ್ಲ. ಹಾಗೆ ಕ್ಲೀನ್ ಕೂಡ ಅಷ್ಟೇ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಾರೆ. ಹಾಗೆಯೇ ಪ್ರತಿಯೊಂದು ಟ್ರೀಟ್ಮೆಂಟನ್ನು ಕೂಡ ಪದೇ ಪದೇ ಕೇಳಿದ್ರು ಅಷ್ಟೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆಯೇ ನಾವು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಮೆಡಿಸಿನ್ ತೊಗೊಳಕ್ಕೆ ಬಂದ್ವಿ. ಮೆಡಿಸಿನ್ ತೊಗೊಂಡು ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಊಟ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ರೌಂಡ್ಸಿಗೆ ಹೋಗಿದ್ದಾರೆ ಸರ್ ಅಂತ ಮತ್ತೆ ಇಲ್ಲಿ ವೇಟ್ ಮಾಡಿದ್ವಿ. ಸೊ ನನಗಾಗಿರೋ ಪ್ರಾಬ್ಲಮ್ಮು ತುಂಬಾ ತಲೆನೋವು ಬರ್ತಾಯಿತ್ತು. ಎಲ್ಲೂ ತೋರಿಸಿದ್ರು ನನಗೆ ಅದು ಕಡಿಮೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಔಟ್ಸೈಡ್ ಹೋದರೆ ಕಣ್ಣು ಸೆಳೆಯೋದು, ತುಂಬ ತಲೆನೋವು ಬರೋದು, ವಾಮಿಟ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಸೊ ಎಲ್ಲಿ ಹೋದ್ರೂ ಕೂಡ ಊಟ ಮಾಡಲ್ಲ, ಅದಕ್ಕೋಸ್ಕರ ಈ ಥರ ಆಗತ್ತೆ, ನೀವು ಊಟ ಮಾಡಬೇಕು ಚೆನ್ನಾಗಿ ಅಂತಲೇ ಹೇಳೋರು. ಸೊ ಅದಕ್ಕೋಸ್ಕರ ಎಲ್ಲಿ ಹೋದರೂ ಇದೇ ಹೇಳ್ತಾರೆ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಇವರು ನಮಗೆ ಟ್ರೀಟ್ಮೆಂಟ್ನ ಚೆನ್ನಾಗೇ ಕೊಟ್ಟಿದ್ದಾರೆ. ಹಾಗೆಯೇ ಸ್ಕ್ಯಾನ್ ಕೂಡ ಹೇಳಿದ್ದಾರೆ. ಬಟ್ 2 ತಿಂಗಳು ವೇಟ್ ಮಾಡಿ 2 ತಿಂಗಳು ಮೆಡಿಸಿನ್ ಮುಗಿದ ಮೇಲೆ ನಾವು ಸ್ಕ್ಯಾನಿಂಗ್ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ಬ್ಯಾಕ್ ಪೇನಿಗೂ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ನ, ಹಾಗೆ ತಲೆ ಸ್ಕ್ಯಾನಿಂಗು ಕೂಡ ಕೊಟ್ಟಿದ್ದರು. ಸೊ ನನಗೆ ನಾನಿಲ್ಲಿ ಒಂದು 4 ದಿವಸ ಮೆಡಿಸಿನ್ನ ತೊಗೊಂಡ ನಂತರ ಈ ವಿಡಿಯೋನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನನಗೆ ಏನು ರಿಸಲ್ಟ್ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಗೊತ್ತಾದ ಮೇಲೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಬೆಸ್ಟ್ ಆಗಿದೆ ಹಾಸ್ಪಿಟ್ಲು. ತುಂಬ ಕಡಿಮೆ ಬಜೆಟಲ್ಲಿ ನಾವು ಇಲ್ಲಿ ತೋರಿಸ್ಕೊಳ್ಬೋದು, ಬೆಸ್ಟ್ ಅಂತ ಹೇಳ್ಬೋದು. ಹಾಗೆಯೇ ಈ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಕೂಡ ಔಟ್ಸೈಡಲ್ಲಿ 6,000 ಹಿಂಗೆಲ್ಲ ಇದ್ದರೆ 3,000 ಹಿಂಗೆ ತೊಗೋತಾರೆ. ಅಂದರೆ ಅರ್ಧ ರೇಟ್ಗೆ ಇಲ್ಲಿ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡ್ತಾರೆ. ಹಾಗೆ ನೆಕ್ಸ್ಟಲ್ಲಿ ನಾವಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದ್ವಿ. ಸೊ ಇಲ್ಲಿ ಇವತ್ತು ನಾವೊಂದು 2 ಪ್ಲೇಸ್ಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಇದು ಕೂಡ ತುಂಬಾ ಚೆನ್ನಾಗಿತ್ತು ಕೂಡ, ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು, ಸೂಪರಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾವಿಲ್ಲಿ ಬಂದಿರೋದು, ತುಂಬ ಚೆನ್ನಾಗಿತ್ತು. ಸೊ ಬೆಂಗಳೂರು ಪದೇ ಪದೇ ಬರ್ತಾ ಇದ್ವಿ, ಆದರೆ ಇಲ್ಲಿ ಬಂದಿರಲಿಲ್ಲ ನಾವು. ಇಲ್ಲಿ ಒಂದಷ್ಟು ಪ್ಲೇಸಸ್ಗಳಿಗೆ ನಾವು ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಯಾವ ಪ್ಲೇಸಸ್ಗಳಿಗೆ ನಾವು ಬಂದಿರೋಕ್ಕಾಗಿದ್ದಿಲ್ಲ, ಆಯಾ ಪ್ಲೇಸ್ಗಳಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಕೂಡ ಬಂದಿತ್ತು. ಸೊ ಅವನು ನಮ್ಮ ಜೊತೆಗೆ ಬಂದ, ಎಲ್ಲರೂ ಸೇರಿ ನಾವು ಇಲ್ಲಿ ಬಂದಾಯಿತು. ಸೊ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಹೀಗೆ ನಟ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಚು ಬರುತ್ತೆ, ಇದಾದ ನಂತರ ಒಳಗೆ ಹೋಗಬೇಕು. ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ತೊಗೊಳ್ಳೋದಾಗಿರ್ಬೋದು, ಈ ಥರ ವೀಡಿಯೋಸ್ ಎಲ್ಲ ಮಾಡೋರು ತುಂಬ ಜನನೇ ಇದ್ದರು. ಸೊ ನಮಗೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ, ಯಾಕಂದರೆ ಸಂಡೇ ಒಂದು ದಿವಸನೇ ನಮಗೆ ಟೈಮ್ ಇರೋದು. ನಾವು ಸ್ಯಾಟರ್ಡೇ ಚೆಕಪ್ಪಿಗೆ ಹೋಗಿದ್ವಿ ಅಲ್ವಾ, ಹಾಗಾಗಿ ಸಂಡೇ ಒಂದು ದಿವಸ ನಮಗೆ
ಟೈಮ್ ಇತ್ತು, ಮತ್ತು ಮಂಡೇ ನಮಗೆ ಚೆಕಪ್ಪಿಗೆ ಹೇಳಿದರು. ಸೊ ಹಾಗಾಗಿ ಸಂಡೇ ಒಂದು ದಿವಸದಲ್ಲಿ ನಾವು ಪ್ಲೇಸ್ಗಳನ್ನ ನೋಡ್ಕೊಂಡು ಬರೋಣ ಅಂತ ಹೊರಗೆ ಹೋದ್ವಿ. ಇಷ್ಟು ಪ್ಲೇಸ್ಗಳನ್ನ ನೋಡೋಕ್ಕೆ ನಮಗೆ ಒಂದು ದಿವಸ ಸರಿ ಹೋಗ್ಬಿಟ್ಟಿತ್ತು. ಸೊ ನೋಡಿ, ಅಪ್ಪುರ ಸ್ಮಾರಕ, ನಾವಿಲ್ಲಿಗೆ ಬರಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಕೂಡ, ಬಟ್ ಬರೋಕ್ಕಾಗಿರಲಿಲ್ಲ. ಎಲ್ಲ ಕಡೆ ಹೋಗಬೇಕು ಅನ್ನಿಸ್ತಿರುತ್ತೆ, ಬಟ್ ಹೋಗೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ಟೈಮ್ ಕೊಡಿ, ಬಂದಾಗಲೇ ಹೋಗಬೇಕಾಗತ್ತೆ. ಸೊ ನೋಡಿ, ನಾವಿವತ್ತು ಹಾಸ್ಪಿಟ್ಲಿಗೆ ಅಂತ ಬಂದಿರೋದು, ಬಟ್ ಈ ಸರಿ ಒಂದು 5 ದೇವಸ್ಥಾನ ಹಾಗೆಯೇ ಈ ಎಲ್ಲ ಸ್ಮಾರಕಗಳನ್ನ ಕೂಡ ನಾವು ನೋಡ್ಕೊಂಡು ಹೋಗೋಕ್ಕೆ ನಮಗೆ ಟೈಮ್ ಸಿಕ್ತು. ಬಟ್ ಒಂದೇ ದಿನದಲ್ಲಿನೇ ನಾವು ಎಷ್ಟೊಂದು ಪ್ಲೇಸ್ಗಳನ್ನ ಅಡ್ಡಾಡಿದ್ವಿ ಕೂಡ, ತುಂಬ ಖುಷಿ ಅನಿಸ್ತು. ಒಂದೊಂದು ಸರಿ ನಾವು 4-5 ದಿವಸ ಬಂದಿರ್ತೇವೆ ಬೆಂಗಳೂರಿಗೆ, ಆದರೆ ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು ಅಂದರೆ ಟೈಮ್ ಸಿಕ್ಕಿರಲ್ಲ. ಸೊ ಈ ಸರಿ ಎಲ್ಲೂ ಪ್ಲ್ಯಾನಿಂಗ್ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಊರಿಗೆ ಹೋಗಬೇಕು ಅಂದ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಬಟ್ ನಾವು ಅಂದ್ಕೊಳ್ದೇ ಈ ಎಲ್ಲ ಪ್ಲೇಸ್ಗಳನ್ನು ವಿಸಿಟ್ ಮಾಡೋ ಹಾಗಾಯಿತು. ಸೊ ನೋಡ್ತಾ ಇದ್ದೀರಾ, ಇನ್ನೂ ನೆಕ್ಸ್ಟಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇದೇ ಥರ ಟ್ರಾವೆಲಿಂಗಲ್ಲಿ ಮತ್ತೆ ನಾನು ನಿಮಗೆ ವಿಡಿಯೋಗಳ ಮುಖಾಂತರ ಸಿಗ್ತಾ ಇರ್ತೀನಿ. ಸೊ ನೆಕ್ಸ್ಟಲ್ಲಿ ಇನ್ನೊಂದು ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸು ಇದೆ. ಸೊ ವಾಚ್ ಮಾಡಿ. ಸೊ ಹಾಗೆಯೇ ನೆಕ್ಸ್ಟಲ್ಲಿ ರಾಜ್ಕುಮಾರ್ ಅವರು ಮಾಡುವಂಥ ಎಲ್ಲ ಫಿಲಮ್ಗಳ ಸ್ಟ್ಯಾಚ್ಯೂಗಳನ್ನು ಕೂಡ ಇಲ್ಲಿ ಪೋಸ್ಟರ್ಗಳನ್ನು ಜೊತೆಗೆ ಅವ್ರು ಯಾವ್ಯಾವ ಫಿಲ್ಮ್ಗಳನ್ನು ಮಾಡಿದರು ಅಂತ ಕೂಡ ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಒಂದೇ ಲೈನಲ್ಲಿರುವಂಥ ಫೋಟೋಗಳನ್ನ ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಸೊ ಇನ್ನೂ ಒಂದು ಲೈನ್ ಇತ್ತು ಈ ಸೈಡಲ್ಲಿ. ಸೊ ನೋಡಿ, ಈ ಸೈಡಲ್ಲೂ ಕೂಡ ಪೋಸ್ಟರ್ ಇದ್ದಾವೆ, ಹಾಗೆ ಅವರ ಎಲ್ಲ ಡೀಟೇಲ್ಸ್ ಕೂಡ ಇತ್ತು ಇಲ್ಲಿ. ಸೊ ನೋಡ್ತಾ ಇರ್ಬೋದು, ತುಂಬ ರಶ್ ಏನಿರಲಿಲ್ಲ. ಹಾಗೆಯೇ ಇಲ್ಲಿ ನೋಡಿ, ಕಂಠೀರವ ಸ್ಟುಡಿಯೋ, ಇವಾಗ ಇಲ್ಲಿ ನಾವು ಬಂದ್ವಿ. ಸೊ ಇದು ನೆಕ್ಸ್ಟ್ ಪ್ಲೇಸ್. ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ. ನಾವು ಒಂದು ಸ್ವಲ್ಪ ಇಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ತುಂಬ ಇಷ್ಟ ಆಯಿತು ಇಲ್ಲೂ ಕೂಡ. ಹಾಗೆಯೇ ರಾಜ್ಕುಮಾರ್ ಸ್ಮಾರಕದ ಪಕ್ಕದಲ್ಲೇ ಈ ಕಂಠೀರವ ಸ್ಮಾರಕ ಇರೋದು. ಹಾಗೆ ಇವಾಗ ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ನೋಡಿ, ಅಷ್ಟೊಂದು ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿನೇ ನಮಗೆ ಇಲ್ಲಿ. ಹಾಗೆ ಈ ಸ್ಟ್ಯಾಚ್ಯೂಯಿಂದ ಮುಂದ್ಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲೂ ಕೂಡ ಫೋಟೋಸ್ ಎಲ್ಲ ತೊಗೊಳ್ಬೋದು, ಏನು ಪ್ರಾಬ್ಲಮ್ಸ್ ಇಲ್ಲ, ವಿಡಿಯೋ ಫೋಟೋಸ್ ಕೂಡ ಮಾಡ್ಕೊಳ್ಬೋದು. ಸೊ ನಾವಿವಾಗ ಈ ಪ್ಲೇಸಲ್ಲಿ ವಿಡಿಯೋನ ತೊಗೊಳ್ತಾ ಇದ್ದೀವಿ. ಸೊ ಹಾಗೆಯೇ ಇಲ್ಲಿ ಪಾರ್ಕ್ ಅಂತೂ ಸಖತ್ತಾಗಿತ್ತು. ಯಾರಾದರೂ ಊಟ ಏನಾದರೂ ತಗೊಂಡು ಬರೋರು ಈ ಥರ ಏನಾದರೂ ತೊಗೊಂಡು ಬಂದು ಕೂಡ ಫ್ಯಾಮ್ಲಿ ಜೊತೆ ಬಂದು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ನೋಡೋಕ್ಕೆ ಚೆನ್ನಾಗಿಯೇ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಕೂಡ ನನಗೆ. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ತುಂಬಾ ಜನ ಸೇರಿದ್ರು. ಹಾಗೆ ನಾವು ಕೂಡ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿನ ಗಿಡಗಳನ್ನು ಯಾರೂ ಮುಟ್ಟೋಕ್ಕೆ ಹೋಗಬಾರ್ದು, ಹಾಗೆ ಅದು ಒಂದೇ ರೂಲ್ಸ್ ಇರೋದು. ಇಲ್ಲಿ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಗಿಡಗಳನ್ನ ಯಾರು ಮುಟ್ಟಬಾರ್ದು ಅಂತ. ಹಾಗೆಯೇ ನಾವು ಕೂಡ ಇಲ್ಲೊಂದು ಸ್ವಲ್ಪ ವಿಡಿಯೋಗಳನ್ನು ಮಾಡಿಕೊಂಡು ಫೋಟೋಗಳನ್ನು ತೊಗೊಂಡ್ವಿ. ಸೊ ನೆಕ್ಸ್ಟ್ ಅಲ್ಲಿ ಈ ಪ್ಲೇಸ್ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಒಂದು ಸ್ವಲ್ಪ ಸುತ್ತಾಡಿಕೊಂಡು ನಾವು ಕೂಡ ಫೋಟೋಸ್ಗಳನ್ನ ತೊಗೊಂಡ್ವಿ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಒಂದೇ ದಿನದಲ್ಲಿ ಅಡ್ಡಾಡೋಕ್ಕೆ ಕಷ್ಟ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.